ಭರತನಾಟ್ಯದ ಅನನ್ಯ ಪ್ರತಿಭೆ ನುಗುವಾನ್ ಮಾನ್ತುಂಗ್. ಇವರು ವಿಯೆಟ್ನಾಮಿನವರು. 10 ವರ್ಷದ ಹಿಂದೆ ಪದವಿ ಪಡೆಯಲು ಮೈಸೂರಿಗೆ ಬಂದಂಥ ನುಗುವಾನ್ ಪತ್ರಿಕೋದ್ಯಮ ಪದವಿ ಪಡೆಯುತ್ತಲೇ ಭರತನಾಟ್ಯವನ್ನು ಕಲಿತರು. ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಮೇರು ಕಲಾವಿದೆ ವಸುಂಧರಾ ದೊರೆಸ್ವಾಮಿಯವರಲ್ಲಿ ಭರತನಾಟ್ಯ ಕಲಿತ ಇವರು ರಂಗಪ್ರವೇಶ ಮಾಡಿದ್ದಾರೆ. ನುಗುವಾನ್ ಅವರ ಭರತನಾಟ್ಯದ ರಂಗಪಯಣ ಹೇಗಿತ್ತು ಎಂಬುದನ್ನು ನೋಡ್ಕೊಂಡು ಬರೋಣ ಬನ್ನಿ. ವಿಯೆಟ್ನಾಂನಲ್ಲಿ ಪದವಿ ಓದ್ತಾ ಇರುವಾಗ ಭಾರತೀಯ ಕಲೆ ಮತ್ತು ಸಂಸ್ಕೃತಿಯಲ್ಲಿ ಆಸಕ್ತಿಯನ್ನ ಬೆಳೆಸಿಕೊಂಡ ತುಂಗ್ ಇಂಡಿಯನ್ ಕೌನ್ಸಿಲ್ ಫಾರ್ ಕಲ್ಚರಲ್ ರಿಲೇಷನ್ಸ್ ವಿದ್ಯಾರ್ಥಿ ವೇತನ ಪಡೆದು ಮೈಸೂರಿಗೆ ಬಂದರು. ಮೈಸೂರು ವಿಶ್ವವಿದ್ಯಾಲಯ ಸೇರಿ ಎಂಎ ಸಂವಹನ ಮತ್ತು ಪತ್ರಿಕೋದ್ಯಮದಲ್ಲಿ ಅಧ್ಯಯನ ಪ್ರಾರಂಭ ಮಾಡಿದ್ರು. ಭರತನಾಟ್ಯ ಕಲಿಯೋದಕ್ಕೆ ಗುರುವಿನ ಹುಡುಕಾಟದಲ್ಲಿದ್ದಾಗ ವಿದುಷಿ ವಸುಂಧರಾ ದೊರೆಸ್ವಾಮಿ ಸಿಕ್ಕರು. 66 ವರ್ಷವಾಗಿದ್ರೂ ಭರತನಾಟ್ಯ ಮಾಡ್ತಾ ಇರುವ ವಸುಂಧರಾ ಅವರನ್ನು ನೋಡಿದ ತುಂಗ್ ಅಚ್ಚರಿಪಟ್ಟು ದೈಹಿಕ ಮತ್ತು ಮಾನಸಿಕ ಚೈತನ್ಯ ನೀಡಿರುವ ಕಲೆಯನ್ನು ಸಿದ್ಧಿಸಿಕೊಳ್ಳೋದಕ್ಕೆ ನಿಶ್ಚಯಿಸಿ ಸತತ 2 ವರ್ಷ ಭರತನಾಟ್ಯ ತರಗತಿಗಳಲ್ಲಿ ಪಾಲ್ಗೊಂಡ್ರು. ಯೋಗ ನೃತ್ಯ ಎರಡನ್ನೂ ಸರಿಯಾಗಿ ದಿನ ಪ್ರಾಕ್ಟೀಸ್ ಮಾಡ್ಕೊಂಡು ಕಲಿಯೋನು. ಅವನಿಗೆ ಎಷ್ಟು ಆಸೆ ಅಂದರೆ ಇಡೀ ದಿನ ನೃತ್ಯ ಮಾಡ್ತಾಯಿದ್ರೆ ಅವನಿಗೆ ಬೇಜಾರಾಗ್ತಿರ್ಲಿಲ್ಲ. ಹೊಸದನ್ನು ಕಲಿಬೇಕು ಅಂತ ತಿಳ್ಕೊಂಡು ತಾಳದ ಬಗ್ಗೆ ಕೇಳೋದು, ಥಿಯರಿ ಬಗ್ಗೆ ಪ್ರಶ್ನೆ ಮಾಡೋದು, ತುಂಬಾ ಅದರಲ್ಲಿ ಆಸಕ್ತಿ ಹೊಂದಿದ್ದು. ಅಧ್ಯಯನ ಮಾಡ್ತಾಯಿದ್ದ, ಅದನ್ನು ಆಳವಾದ ಅಧ್ಯಯನ ಬೇಕು ಅಂತ ಹೇಳ್ಕೊಂಡು ಅದನ್ನು ಕಲಿತಾ ಇದ್ದ ಅವನು. ಅಂಥ ಮಕ್ಕಳಿಗೆ ಹೇಳ್ಕೊಡೋಕ್ಕೂ ನನಗೂ ಭಾಳ ಸಂತೋಷ. 2017ರಲ್ಲಿ ಪದವಿ ಮುಗಿದ ಮೇಲೆ ತುಂಗ್ ತವರಿಗೆ ವಾಪಸ್ ಆಗಬೇಕಾಯಿತು. ವಸುಂಧರಾ ಅವರು ಆನ್ಲೈನ್ ಪಾಠ ಹೇಳೋದಕ್ಕೆ ಆರಂಭಿಸಿದ್ರು. ಪ್ರತಿ ವರ್ಷದ ನವೆಂಬರ್ ತಿಂಗಳಲ್ಲಿ ಮೈಸೂರಿಗೆ ಬಂದು ಭರತನಾಟ್ಯ ತರಗತಿಗಳಲ್ಲಿ ಪಾಲ್ಗೊಂಡು ಕಲಿತ ಪಾಠವನ್ನು ಒಪ್ಪಿಸಿ ಮರಳುವ ಪರಿಪಾಠವನ್ನು ತುಂಗ್ ಈಗಲೂ ಮುಂದುವರೆಸಿದ್ದಾರೆ. At times I thought, then my art journey would stop here. And then I said, no, it can't not be like that. It can't be end like that. So I keep in touch with Amma. I called her and then asked her if I can continue my dance and if she can instruct me online. And she agreed. ಭರತನಾಟ್ಯದಲ್ಲಿ ಸೀನಿಯರ್ ಜೂನಿಯರ್ ಪರೀಕ್ಷೆ ಪೂರ್ಣಗೊಳಿಸಿರುವ ಇವರು ವಿದ್ವತ್ ಪರೀಕ್ಷೆಗೆ ತೆಗೆದುಕೊಳ್ಳೋದಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಭರತನಾಟ್ಯದ ಕೃತಿ ಹಾಗೂ ಸಿದ್ಧಾಂತಗಳನ್ನು ಅರ್ಥ ಮಾಡಿಕೊಳ್ಳಲು ಸಂಸ್ಕೃತ ಕಲಿತಿರುವ ಅವರು ಕನ್ನಡವನ್ನು ಅರ್ಥ ಮಾಡಿಕೊಳ್ತಾರೆ. ಬೇರೆ ದೇಶದವರಾಗಿದ್ದರಿಂದ ಮುಖದಲ್ಲಿ ಹಾವಭಾವ ತೋರಿಸೋದು ಕಷ್ಟವಾಗತ್ತೆ. ಆದರೂ ಅದನ್ನು ಸಲೀಸಾಗಿ ತುಂಗ್ ಕಲಿತರು ಅಂತಾರೆ ವಸುಂಧರಾ. ಫಾರಿನರ್ಸ್ಗೆ ಆ ನಾಚಿಕೆ ಅನ್ನೋದು ಜಾಸ್ತಿ ಶೃಂಗಾರ ಬರೋದಿಲ್ಲ. ಅಂಥದ್ರಲ್ಲಿ ಅವರಿಗೆಲ್ಲ ಹೇಳ್ಕೊಡೋಕೆ ಇದೇ ಥರನೇ, ಇವನಿಗೂ ಅದೇ ಥರನೇ ಹೇಳ್ಕೊಡ್ತಾ ಇದ್ದೆ ನಾನು. ಅದ್ಭುತ ತೋರಿಸ್ಬೇಕಾದ್ರೆ, ರೌದ್ರ ತೋರಿಸ್ಬೇಕಾದ್ರೆ ಹೇಗೆ ಇದಾಗಬೇಕು, ಹಲ್ಲು ಕಚ್ಚಬೇಕು, ಕಣ್ಣುಗಳು ಹೇಗೆ ಅಲ್ಲಾಡ್ತಾ ಇರಬೇಕು, ಇದನ್ನೆಲ್ಲ ಅವನಿಗೆ ಹೇಳ್ಕೊಟ್ಟಾಗ ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಕಲಿತಾ ಇದ್ದ. ನನಗೆ ಯಾವ ರೀತಿಯಲ್ಲೂ ಇವನಿಗೆ ಹೇಳ್ಕೊಡೋದಕ್ಕೆ ಕಷ್ಟ ಅನ್ನಿಸ್ಲೇ ಇಲ್ಲ, ಸಂತೋಷನೇ ಆಗ್ತಿತ್ತು. ಯಾಕಂದರೆ ಪ್ರತಿಯೊಂದನ್ನು ಒಂದು ತಪ್ಪಾದಾಗ ಎಲ್ಲ ಕೇಳಿ 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 ಕಲಿಯೋನು. ಆಮೇಲೆ ತಪ್ಪುಗಳನ್ನು ಹೇಳಿದಾಗ ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋನು. ದಶಕಗಳ ಕಾಲ ವಸುಂಧರಾ ದೊರೆಸ್ವಾಮಿ ಅವರ ಬಳಿ ನೃತ್ಯ ಕಲಿತು ಸರಸ್ವತಿಪುರಂನ ವಸುಂಧರಾ ಭವನದಲ್ಲಿ ರಂಗ ಪ್ರವೇಶ ಮಾಡಿ ಸಹೃದಯರ ಮೆಚ್ಚುಗೆ ಗಳಿಸಿರುವ ಅವರು ತವರಿನಲ್ಲಿ ಭಾರತೀಯ ನೃತ್ಯ ಕಲೆಯನ್ನು ಪಸರಿಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಭರತನಾಟ್ಯ ಹಾಗೂ ಯೋಗ ಎರಡನ್ನೂ ಹೇಳಿಕೊಡೋದಕ್ಕೆ ವಿಯೆಟ್ನಾಂನಲ್ಲಿ ಶಾಲೆ ಆರಂಭಿಸುವ ಸಿದ್ಧತೆ ಕೂಡ ಮಾಡ್ತಿದ್ದಾರೆ.